ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಷ್ಟು ಮುದ್ದಾಗಿ ಮಲಗಿದ್ದಾಳೆ ಅಲ್ವಾ. ಅವಳದಂತೂ ಮಾರ್ನಿಂಗ್ ಹೇಳೋ ಟೈಮ್ ಅಂತೂ ಪ್ರಾಪರ್ ಅಂತ ಇಲ್ಲ, ಯಾವಾಗಾದರೂ ಹೇಳ್ತಾಳೆ 8 ಇಲ್ಲ 6 ಹಾಗೆ. ಎದ್ದ ತಕ್ಷಣವೇ ಚೆನ್ನಾಗಿ ನಗ್ತಾ ನಗ್ತಾ ಆಟಾಡ್ತಾ ಇರ್ತಾಳೆ. ಅವ್ರ ಅಣ್ಣ ಇನ್ನೂ ಮಲಗಿದ್ದ. ಆ್ಯಂಡ್ ಅವಳಿಗೆ ಮಾರ್ನಿಂಗ್ ಬಂದು ನಾನು ಫೀಡ್ ಮಾಡಿಸ್ತೀನಿ. ಯಾವುದೇ ರೀತಿಯ ಫುಡ್ಡನ್ನ ಅವಳಿಗೆ ಕೊಟ್ಟಿಲ್ಲ ನಾನು. ಆ್ಯಂಡ್ ಅವ್ರ ಅಣ್ಣ ಇನ್ನೂ ಮಲಗಿದ್ದ. ಇವಳಂತೂ ಆಟ ಆಡ್ತಾ ಇರ್ತಾಳೆ ಚಂದವಾಗಿ. ನಾನು ವೀಡಿಯೋ ಮಾಡ್ತಾ ಇರೋದನ್ನ ನೋಡ್ತಾ ಇದ್ಲು, ಏನು ಮಾಡ್ತಿದ್ದಾರೆ ನಮ್ಮ ಮಮ್ಮಿ ಅಂತ. ಅವ್ನು ಸಡನ್ನಾಗಿ ಬಂದುಬಿಟ್ರೆ ನನಗಂತೂ ಒಂದು ಸೆಕೆಂಡ್ ನಾನು ಹೇಗೆ ಬೆಚ್ಚಿಬಿದ್ದೆ ಅಂದರೆ ಅಪ್ಪ, ನನಗೆ ಭಯ ಆಗೋಯ್ತು ಅವ್ನು ಥರ ನೋಡಿ. ಈ ರೀತಿ ಆಡ್ತಿರ್ತಾನೆ ನನ್ನ ಮಗ. ಹಾಗೆ ಪಾಪುಗೆ ಲಂಚ್ ಟೈಮಿಗೆ ನಾನು ಒಂದು ಆ್ಯಪಲ್ ಮತ್ತು ಕ್ಯಾರೆಟನ್ನು ಪ್ಯೂರಿ ಮಾಡಿ ಅದರಲ್ಲಿ ರಾಗಿ ಮಾಲ್ಟನ್ನು 1 ಟೇಬಲ್ ಸ್ಪೂನ್ ನಾನು ಮಿಕ್ಸ್ ಮಾಡ್ತೀನಿ. ಆ್ಯಂಡ್ ಅವಳು 11 to 2 o'clock ಲಾಂಗ್ ಸ್ಲೀಪ್. ಅವಳಿಗೆ ಸ್ನಾನ ಮಲಗಿಸಿದ್ರೆ ತುಂಬ ಚೆನ್ನಾಗಿ ಮಲಗ್ತಾಳೆ. ಓಕೆ ಗೈಸ್, ಪ್ರೀವಿಯಸ್ ವಿಡಿಯೋಲಿ ನಾನು ಈ ಒಂದು ಟಾಪ್ ಬಗ್ಗೆ ಮೆನ್ಷನ್ ಮಾಡಿದ್ನಲ್ವ. ಸೊ ಇದೊಂದು ಜಿಪ್ಲೆಸ್ ಒಂದು ಟಾಪ್, ಚೆನ್ನಾಗಿದೆ. ಒನ್ ವೇರು, ಲೈಕ್ ಈಸಿ ವೇರ್ ಅಂತಲೇ ಹೇಳ್ಬೋದು. ಈ ಜಿಪ್ ಏನಾದರೂ ಇದ್ದರೆ ಲೈಕ್ ಅದನ್ನು ನಾವು ಯೂಸ್ ಮಾಡುವಾಗ ನಮಗೆ ಒಂಥರ ಮುಜುಗರ ಅನಿಸುತ್ತೆ. ಸೊ ಇದರಲ್ಲಿ ನಮಗೆ ಯಾವುದೇ ರೀತಿಯಾದ ಮುಜುಗರ ಫೀಲ್ ಆಗೋಲ್ಲ. ಚೆನ್ನಾಗಿದೆ ಈ ಒಂದು ಟಾಪ್. ಆ್ಯಂಡ್ ನಾನು ಇನ್ನೊಂದು ಕೂಡ ಆರ್ಡ್ರ್ ಮಾಡಿದ್ದೀನಿ, ಅದು ಇನ್ನೂ ಬಂದಿಲ್ಲ. ಅದು ಬಂದು ಗ್ರೀನ್ ಕಲರಲ್ಲಿದೆ. ಹಾಗೆ ಈ ಆ್ಯಪಲ್ ಮತ್ತು ಕ್ಯಾರೆಟನ್ನು ಕ್ಲೀನಾಗಿ ವಾಟರಲ್ಲಿ ನೀವು ಕುದಿಸ್ಕೊಂಡು ಇದನ್ನು ಕೂಲ್ ಆಗೋಕ್ಕೆ ಬಿಡಬೇಕು. ಬಿಸಿ ಬಿಸಿಯಲ್ಲೇ ನೀವೇನಾದರೂ ರುಬ್ಕೊಳಕ್ಕೆ ಹೋದರೆ ಅದು ಸಿಡ್ದು ಬಿಡುತ್ತೆ. ಸೊ ಅದಕ್ಕೆ ನೀವು ಅದು ತಣ್ಣಗಾದಮೇಲೆ ನೀವು ರುಬ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪ್ಯೂರಿ ಅಂದರೆ ಅವಳಿಗೆ ತುಂಬ ಅಂದರೆ ತುಂಬ ಇಷ್ಟ. ಅವಳಿಗೆ ಫಸ್ಟ್ ಟೈಮ್ ನಾನು ಇಂಟ್ರೊಡ್ಯೂಸ್ ಮಾಡಿದಾಗೂ ಅಷ್ಟೇ ತುಂಬ ಚೆನ್ನಾಗಿ ತಿಂದಳು. ಆ್ಯಂಡ್ ಮಕ್ಕಳಿಗೆ ಈ ರೀತಿ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಟ್ರೆ ಅವರು ತುಂಬ ಚೆನ್ನಾಗಿ ಅವಳಿಗೆ ಟೇಸ್ಟನ್ನು ಹಿಡಿತಾರೆ. ಹಾಗೆ ಯಾವ್ದು ಅವರಿಗೆ ಆಗಲ್ಲ ಅನ್ನೋದು ನಾವು ತಾಯಂದಿರು ತಿಳ್ಕೊಬೇಕು. ಈ ಒಂದು ಫುಡ್ ಅವಳಿಗೆ ಅಲರ್ಜಿನ ಹಾಗೆ ಸ್ವಲ್ಪ ಕೊಡ್ತಾ ಎಲ್ಲ ಫುಡ್ಡನ್ನು ಅಭ್ಯಾಸ ಮಾಡಿಸ್ಬೇಕು. ಹಾಗೆ ನನ್ನ ಮಗನಿಗೆ ಬೇರೆ ಅಮ್ಮ ಬಂದಿತ್ತು ಒಂದು ವಾರದಿಂದ, ಅದಕ್ಕೆ ನಾನು ಯಾವುದೇ ರೀತಿಯಾದ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಅಮ್ಮ ಬಂದಿತ್ತು, ಬೇಡ್ಕೊಂಡಿದ್ದೆ ತಾಯಿ ಹತ್ರ ಹೋಳಿಗೆ ಎಡೆ ಮಾಡಿ ಹಾಗೆ ಪೂಜೆ ಮಾಡ್ತೀನಿ ಅಂತ. ಸೊ ಅದಕ್ಕೆ ಅದು ಬೇರೆ ಹೋಳಿಗೆ ಬೇರೆ ಮಾಡಬೇಕು, ತುಂಬ ಕೆಲಸ ಇದೆ. ಆ್ಯಂಡ್ 2:30 ಹಾಗಾಗಿತ್ತು. ಅವಳು ಎದ್ದರೆ ಈಗ ಅವಳಿಗೆ ನಾನು ಫೀಡ್ ಮಾಡಿಸ್ಬೇಕು. ಸೊ ಅದಕ್ಕೆ ಬೇಗ ಮಾಡ್ತಾಯಿದ್ದೆ. ನಾನು 2 ಟೇಬಲ್ ಸ್ಪೂನ್ ಇದಕ್ಕೆ ರಾಗಿ ಮಾಲ್ಟನ್ನು ಯೂಸ್ ಮಾಡಿ ಮಾಡ್ಕೊವಂಥದ್ದು. ಅವಳ ಒಂದು ಫೇವ್ರೆಟ್ ಫುಡ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಲೈಕ್ ಅವಳಿಗೆ ಶುಗರ್ ಏನಾದರೂ ಆ್ಯಡ್ ಮಾಡಲಿಲ್ಲ ಅಂದರೆ ಈ ರೀತಿಯಾಗಿ ಸ್ವೀಟ್ನೆಸ್ಸನ್ನು ಕೊಡುತ್ತೆ. ಅಮ್ಮ ಏನಮ್ಮ ವಾ ಫಿನಿಶ್ ಯುವರ್ ಮಮ್ಮು ಫಿನಿಶ್ ಮಾಡೋದು. ಮಮ್ಮು ಫಿನಿಶ್ ಆಯಿತು. ಈಗ ಆಟದ ಸಮಯ. ಅವಳಿಗೆ ಫೀಡ್ ಮಾಡಿಸ್ಬಿಟ್ಟು ಅವಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಆ್ಯಂಡ್ ಹೋಳಿಗೆಗೆ ಏನೇನು ಬೇಕು ಎಲ್ಲ ತಯಾರಿ ಮಾಡ್ಕೊತಾ ಇದ್ದೀನಿ. ಬೇಗ ಮಾಡಬೇಕು, ಸಂಜೆ ಪೂಜೆ ಮಾಡಬೇಕಲ್ಲ. ಸೊ ಹಾಗೆ ಇವಳಿಗೆ ಏನಾದರೂ ನಾನು ಕೆಲಸ ಮಾಡ್ತಾಯಿದ್ರೆ ಈ ರೀತಿ TV ನೋಡೋಕ್ಕೆ ಬಿಟ್ಬಿಡ್ತೀನಿ. ಚಾಪೆ ಹಾಕಿ ಬಿಟ್ಬಿಟ್ರೆ ಅವಳು ಚೆನ್ನಾಗಿ ಆಟ ಆಡ್ತಾ ಇರ್ತಾಳೆ, ಏನು ತೊಂದರೆ ಇರೋಲ್ಲ ಅವಳದು. ಬಟ್ ನನ್ನ ಮಗಂದೇ ತೊಂದರೆ, ಹೋಗೋಗಿ ಅವಳಿಗೆ ಮುತ್ತು ಕೊಡೋದು, ಇರಿಟೇಟ್ ಮಾಡ್ತಿರ್ತಾನೆ. ಯಾಕೋ ಗೊತ್ತಿಲ್ಲ, ಹೈದ್ರಾಬಾದಲ್ಲಂತೂ ಒಂದು 4 ಡೇಸಿಂದ ಫುಲ್ ಮಳೆ ಅಂದರೆ ಮಳೆ ಇಟ್ಕೊಂಡ್ಬಿಟ್ಟಿದೆ, ಬಿಡ್ತಾನೇ ಇಲ್ಲ, ಅಷ್ಟು ಮಳೆ. ಆ್ಯಂಡ್ ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ಈ ವೆದರಲ್ಲಂತೂ ಮಸಾಲ ಟೀ ಕುಡಿತಾ ಇದ್ದರೆ ಈ ಒಂದು ವೆದರ್ಗೆ ಆ ಒಂದು ಫೀಲೇ ವಾವ್ ಅಂತಲೇ ಹೇಳ್ಬೋದು. ಇವನೇನು ಮಾಡ್ತಾ ಇದ್ದಾನೆ ಇಲ್ಲಿ? ಓಕೆ, ನಮ್ಮನೇಲಿ ಈ ರೀತಿ ಅವತಾರ ನಡೀತಾನೆ ಇರುತ್ತೆ. ಅವನದಂತೂ ಒಂದೊಂದು ಅವತಾರ ಅಲ್ಲ, ಅಷ್ಟು ತೀಟ್ಲೆ ಅಂದರೆ ತೀಟ್ಲೆ. ನನ್ನ ಮಗ ಒಂದು ಕಡೆ ಕೂರಲ್ಲ. ಆ್ಯಂಡ್ ಫೈನಲಿ ಹೋಳಿಗೆ ಆಯಿತು. ಎಷ್ಟು ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ. ಈಗ ತಿನ್ನೋಕ್ಕೆ ಎಷ್ಟು ಬೇಕು. ಆ್ಯಂಡ್ ದೇವರಿಗೆ ಎಡೆ ಇಡೋಕ್ಕೆ ಒಂದು 4, ನಮಗೆ ಒಂದು 3 ಹೋಳಿಗೆ ಅಂದರೆ ನಮ್ಮ ಮನೆಯವರಿಗಂತೂ ತುಂಬ ಅಂದರೆ ತುಂಬ ಫೇವ್ರೇಟ್. ಹಾಗೆ ಪಾಪುಗೆ ಈಗ ಡಿನ್ನರ್ ಟೈಮ್ 7 o'clock ಅಂದರೆ ನಾನು ಅವಳಿಗೆ ತಿನ್ನಿಸ್ಬಿಡ್ತೀನಿ. 7 o'clock ಒಳ್ಳೆ ಒಂದು ಟೈಮ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಈಗ ನಾನು ಅವಳಿಗೆ ಬರೀ
ರಾಗಿನ ಮಲ್ಟಿ ಅದೇ ರೀತಿ ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸನ್ನು ಈಗ ಕೊಡಲ್ಲ, ಓನ್ಲಿ ರಾಗಿ ಮಾಲ್ಟನ್ನು ನಾನು ಕೊಡ್ತೀನಿ. ಇದಕ್ಕೆ ನಾನು ಯಾಕೆ ಏನು ಹಾಲು ಪೌಡ್ರ್ ಯೂಸ್ ಮಾಡ್ತಾ ಅಂದರೆ ಅವಳು ಹಾಲು ಪೌಡ್ರು ತೊಗೊಂಡಿರಲಿಲ್ಲ, ಸೊ ವೇಸ್ಟ್ ಆಗುತ್ತೆ ಅಂತ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಆಫ್ಟರ್ ಅವಳಿಗೆ ಊಟ ಎಲ್ಲ ಮಾಡಿಸಿದ್ಮೇಲೆ ಈ ರೀತಿಯಾಗಿ 3 ಜನರು ಸೇರ್ಕೊಂಡು ಅದು ಇದು ಮಾತಾಡ್ಕೊಂಡು ಹರಟೆ ಹೊಡಿತಾ ಇರ್ತೀವಿ. ಆ್ಯಂಡ್ ಫೈನಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಾಯ್ತು. ಬಟ್ ಅವರಪ್ಪನಿಗೆ ಕಾಯ್ತಾ ಇದ್ವಿ, ಬಟ್ ಅವರಪ್ಪ ಬರಲೇ ಇಲ್ಲ. ತುಂಬ ಲೇಟಾಯಿತು, ಬಿಕಾಸ್ ಈಗ ಮಳೆ ಅಲ್ವಾ, ಅವ್ರು ಬೇರೆ ಬೈಕ್ ತೊಗೊಂಡು ಹೋಗಿದ್ದರಿಂದ ಸ್ವಲ್ಪ ಲೇಟಾಯಿತು ಅವ್ರು ಬರೋದು. ಇವ್ನು ನೋಡಿ ಅವತಾರ. ಆ್ಯಂಡ್ ಫೈನಲಿ ಪೂಜೆ ಎಲ್ಲ ಮಾಡಾಯಿತು. ಪೂಜೆ ಆದಮೇಲೆ ನಾವು ಊಟ ಮಾಡ್ತಾಯಿದ್ವಿ. ಹಾಗೆ ನನ್ನ ಹಸ್ಬೆಂಡ್ ಮತ್ತು ನಮ್ಮ ಅತ್ತೆ ಹೇಳ್ತಾಯಿದ್ರು ಹೋಳಿಗೆ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ಅಂತ. ಏನಾದರೂ ಒಂದು ಅಡುಗೆ ಮಾಡಿದಾಗ ಒಬ್ಬರು ಚೆನ್ನಾಗಿದೆ, ಇದು ಇಷ್ಟಪಟ್ಟು ತಿಂತಾಯಿದ್ದಾರೆ ಅಂತ ನೋಡಿದಾಗ ಒಂಥರ ಖುಷಿಯಾಗುತ್ತೆ. ಇನ್ನೂ ಅಡುಗೆ ಮಾಡೋಕ್ಕೆ ಒಂಥರ ಉತ್ಸಾಹ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಖುಷಿಯಾಯಿತು ಹೋಳಿಗೆ ಚೆನ್ನಾಗಿತ್ತು ಅಂತ ಅಂದಾಗ. ಹಾಗೆ ಈಗ ಮಲಗೋ ಟೈಮ್, ಫೈನಲಿ ಈಗ ಮಲಗೋ ಟೈಮ್. ಆ್ಯಂಡ್ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್.